ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ನಾವೀಗಾಗಲೇ ಗಮನಿಸಿದ್ವಿ, ಯಾವಾಗ ವಾಲ್ಮೀಕಿ ನಿಗಮದ ಹಣ ಚುನಾವಣೆಗಾಗಿ ದುರುಪಯೋಗ ಆಗಿದೆ ಅಂತ ಗೊತ್ತಾಯ್ತು, ಸಮುದಾಯದವರು ಪ್ರತಿಭಟನೆ ಮಾಡೋದಕ್ಕೆ ರಸ್ತೆಗಿಳಿದ್ರು, ರಾಜಕಾರಣಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದು ಕಾಂಗ್ರೆಸ್ನ ಇನ್ನೊಂದು ಮುಖ ಅಂತಾನೂ ಕೂಡ ಟೀಕೆಯನ್ನ ಮಾಡಿದ್ರು. ಈಗ ಈ ರೀತಿ ನಿಗಮದ ಹಣ ಚುನಾವಣೆಗೆ ಉಪಯೋಗ ಆಗಿದೆ ಅನ್ನುವಂತ ವಿಚಾರ ಜಾರಿ ನಿರ್ದೇಶನಾಲಯದವರೆಗೂ ಹೋಗಿ ಜಾರಿ ನಿರ್ದೇಶನಾಲಯ ಇವತ್ತು ಶಾಸಕರು ಸಂಸದರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಬೆಳ್ಳಂಬೆಳಗ್ಗೆ ಮಾಡ್ತಾ ಇದೆ. ಸದ್ಯಕ್ಕೆ ದಾಳಿಯ ಅಪ್ಡೇಟ್ಸ್ ಏನಿದೆ, ಏನ್ ಕೊಡ್ತೀರಿ? ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಯಾವಾಗ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಚಾರ ಬೆಳಕಿಗೆ ಬರುತ್ತೋ ಆಗಲೇ ಒಂದಷ್ಟು ಸಂಶಯಗಳು ಇರುತ್ತೆ. ಸಿಐಡಿಯ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಈ ಇಡಿ ಅಧಿಕಾರಿಗಳ ತನಿಖೆ ಇಲ್ಲಿ ಒಂದಷ್ಟು ವಿಭಿನ್ನತೆಯನ್ನ ಪಡೆದುಕೊಂಡಿರುತ್ತೆ. ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನೇರವಾಗಿ ಸಚಿವ ಸ್ಥಾನದಲ್ಲಿದ್ದಂತಹ ನಾಗೇಂದ್ರ ಅವರನ್ನೇ ಅರೆಸ್ಟ್ ಮಾಡಿ ಪ್ರಕರಣದ ತನಿಖೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ತನಿಖೆ ಶುರುವಾದಂತ ಸಂದರ್ಭದಲ್ಲಿಯೇ ಈ ಒಂದು ಅಕ್ರಮದಲ್ಲಿ ಬಳಸಿರುವಂತಹ ಹಣಗಳೇನಿದೆ ಇದೆಲ್ಲವನ್ನು ಕೂಡ ಚುನಾವಣಾ ಹಿನ್ನೆಲೆ ಬಳಸಲಾಗ್ತಿದೆ, ಅದಕ್ಕೆ ಇವರು ಈ ಒಂದು ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂತ ಒಂದಷ್ಟು ಶಂಕೆಗಳು ಕೂಡ ವ್ಯಕ್ತವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಶೀದಿಗಳಾಗಿರ್ಬೋದು, ಬೇರೆ ಬೇರೆ ಕಡೆ ಹಂಚಿದ್ದಂತ ವಿಚಾರಗಳು, ಒಂದಷ್ಟು ರಿಸಿಪ್ಟ್ಗಳು ತನಿಖೆ ವೇಳೆ ಕೂಡ ದಾಳಿ ವೇಳೆ ಕೂಡ ಗೊತ್ತಾಗಿತ್ತು. ಅಂದ್ರೆ ಈ ಮುಂಚೆ ನಾಗೇಂದ್ರ ಅವರ ಮನೆ ಮೇಲೆ ಆಗಿರ್ಬೋದು, ಸಂಬಂಧಪಟ್ಟಂತ ನಿಗಮದ ಅಧ್ಯಕ್ಷರು ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಜಾಲಾಡುವಂತ ಕೆಲಸವನ್ನ ಮಾಡಿದ್ರು. ಆ ಒಂದಷ್ಟು ಇನ್ಫಾರ್ಮೇಶನ್ ಆಧಾರದ ಮೇಲೆ ಕಂಪ್ಲೀಟ್ ಆಗಿ ಇವರು ಆ ಲೋಕಸಭಾ ಚುನಾವಣೆಗೆ ಆ ಒಂದು ಅಕ್ರಮದ ಹಣವನ್ನ ಬಳಸಿದ್ದಾರೆ ಅನ್ನುವಂತ ಮಾಹಿತಿ ಆಧಾರದ ಮೇಲೆ ಈಗ ಬಳ್ಳಾರಿಯಲ್ಲಿರುವಂತಹ ಕಾಂಗ್ರೆಸ್ ಶಾಸಕರು ಮತ್ತೆ ಸಂಸದರ ಮನೆ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಮತ್ತೆ ಕಂಪ್ಲೀಟ್ ಆಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಇವರ ಆಕ್ಟಿವಿಟಿ ಏನಿತ್ತು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ ಅಂದ್ರೆ ಫ್ರೀ ವರ್ಕ್ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು, ಅದರಲ್ಲೂ ಕೂಡ ಈ ಬಳ್ಳಾರಿ ಭಾಗದ ಶಾಸಕರು ಮತ್ತೆ ಸಂಸದರು ಎಲ್ಲೆಲ್ಲಿ ಓಡಾಡ್ತಿದ್ರು, ಅವರ ಹಣದ ವ್ಯವಹಾರ ಏನು, ಎಲ್ಲಿಂದ ಹಣವನ್ನ ತರ್ತಿದ್ರು, ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಕ್ರಮ ಹಣದ ವ್ಯವಹಾರಕ್ಕೆ ಮತ್ತೆ ಚುನಾವಣೆಗೂ ಕೂಡ ಒಂದಷ್ಟು ಲಿಂಕ್ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ಒಂದು ಮಾಹಿತಿ ಆಧಾರದ ಮೇಲೆ ಇವತ್ತು ಕಂಪ್ಲಿ ಗಣೇಶ್ ಆಗಿರ್ಬೋದು, ನಾರಾ ಭರತ್ ರೆಡ್ಡಿ ಆಗಿರ್ಬೋದು, ಜೊತೆಗೆ ಬಿ ನಾಗೇಂದ್ರ ಅಂದ್ರೆ ಮಾಜಿ ಸಚಿವ ನಾಗೇಂದ್ರ, ಇವರೆಲ್ಲರ ಮನೆ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಇವರೆಲ್ಲರ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ಅವರ ಪಿಎಗಳಾಗಿರ್ಬೋದು, ಜೊತೆಗೆ ಅವರಿಗೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಯಾರು ಇದ್ರಲ್ಲ ಅವರ ಮನೆಗಳ ಮೇಲೂ ಕೂಡ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂತು ಆಗಲೇ ಇವರೆಲ್ಲರೂ ಕೂಡ ಚುನಾವಣೆ ಹಿನ್ನೆಲೆ ಚುನಾವಣೆಗೆ ಫಂಡ್ ಅನ್ನ ಕೊಡೋದಕ್ಕೆ ಅಂತೇಳಿ ಇಲ್ಲಿ ನಿಗಮದಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನೋಂತ ಒಂದಷ್ಟು ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ತನಿಖೆ ವೇಳೆ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳು ಕೂಡ ಪತ್ತೆಯಾಗಿತ್ತು. ಆ ಒಂದು ವಿಚಾರ ಈಗ ಪ್ರೂವ್ ಆದಂತೆ ಕಾಣಿಸ್ತಿದೆ. ಅದರ ಮುಂದುವರಿದ ಭಾಗವಾಗಿ ಈಗ ಕಾಂಗ್ರೆಸ್ ಶಾಸಕರು ಮತ್ತೆ ಸಂಸದರ ಮನೆ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನೆಲ್ಲ ಡಾಕ್ಯುಮೆಂಟ್ಗಳು ಮತ್ತೆ ದಾಖಲೆಗಳು ಈಗ ಇಡಿ ಅಧಿಕಾರಿಗಳಿಗೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರೀಪಾದ್, ಮದೇಶ, ಯಾವ್ಯಾವ ಕಡೆಗಳಲ್ಲಿ ತುಕಾರಾಂ ಸೇರಿದಂತೆ ಇನ್ನುಳಿದಂತ ಶಾಸಕರು ಯಾರಿದ್ದಾರೆ ಜನಪ್ರತಿನಿಧಿಗಳ ಅವ್ರ ಮನೆ ಸೇರಿದಂತೆ ಬೇರೆ ಎಲ್ಲೆಲ್ಲ ದಾಳಿಯಾಗಿದೆ? ಬಳ್ಳಾರಿಗೆ ಸೀಮಿತವಾಗಿ ಆಗಿರುವಂತ ಇಡಿ ರೇಡಾ ಇದು, ಅಥವಾ ಬೇರೆ ಕಡೆ ಏನಾದ್ರೂ ರೇಡ್ ಮಾಡಿದಾರ ಇಡಿ ಅಧಿಕಾರಿಗಳು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಸಂಬಂಧವಾಗಿ? ಏನ್ ದೂರು ಬಂದಿತ್ತು? ಎಷ್ಟು ಜನ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ? ಎಷ್ಟೊತ್ತಿಗೆ ಬಂದಿದ್ದಾರೆ? ಮಾದೇಶ್, ರಂಜಿತ್, ಈ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿತ್ತು. ಅಂದ್ರೆ ಬೆಂಗಳೂರಲ್ಲಿ ಕಚೇರಿಗಳಿರೋದ್ರಿಂದ, ಜೊತೆಗೆ ಬೆಂಗಳೂರಿನಲ್ಲಿ ಇದ್ದಂತ ಒಂದಷ್ಟು ಅಧ್ಯಕ್ಷರಾಗಿರ್ಬೋದು, ಇಲ್ಲಿ ಇದ್ದಂತ ಒಂದಷ್ಟು ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂತರಾಗಿರ್ಬೋದು, ಜೊತೆಗೆ ಆರೋಪಿಗಳು ಕೂಡ ಬೆಂಗಳೂರಿನಲ್ಲಿ ಈ ಒಂದು ಪ್ಲಾನ್ ಗಳೆಲ್ಲ ಆಗಿತ್ತು, ಬೆಂಗಳೂರಿನಲ್ಲೇ ಒಂದು ಅಕ್ರಮವನ್ನ ಎಸಗಲಾಗಿತ್ತು ಅನ್ನೋಂತ ಒಂದಷ್ಟು ವಿಚಾರಗಳು ಇತ್ತು. ಹೀಗಾಗಿ ಬೆಂಗಳೂರಿನಲ್ಲಿ ಇದ್ದಂತ ಒಂದಷ್ಟು ಜನರಿಗೆ ಸಂಬಂಧಪಟ್ಟಂತ ಜಾಗಗಳ ಮೇಲೂ ಕೂಡ ದಾಳಿಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಅದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಶನ್
ಆಗಿಲ್ಲ. ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಬಿ ನಾಗೇಂದ್ರ ಅವರ ಮನೆ ಮೇಲೂ ಕೂಡ ದಾಳಿ ಮಾಡುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಆಗಿಲ್ಲ. ಆದ್ರೆ LS ನಲ್ಲಿ ಇರುವಂತಹ ನಾಗೇಂದ್ರ ಅವರ PA ಮನೆ ಮೇಲೂ ಕೂಡ ದಾಳಿ ಆಗಿದೆ ಎನ್ನಲಾಗ್ತಿದೆ. ಅದ್ರ ಬಗ್ಗೆ ಕೂಡ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ಕೂಡ ಲಭ್ಯ ಆಗಬೇಕಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ ಅಧ್ಯಕ್ಷರಾಗಿರ್ಬೋದು, ಮಾಜಿ ಅಧ್ಯಕ್ಷರಾಗಿರ್ಬೋದು, ಜೊತೆಗೆ ಒಂದಷ್ಟು ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಶಾಸಕರು ಸೇರಿದಂತೆ ಒಂದಷ್ಟು ಜನರ ಮೇಲೆ ಈಗಾಗಲೇ ಇಡಿ ಅಧಿಕಾರಿಗಳು ಅವರ ಮನೆಗಳು, ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. 100 ಕೋಟಿ ರೂಪಾಯಿ ಇಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತ ವಿಚಾರ ಬೆಳಕಿಗೆ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರೂವ್ ಕೂಡ ಆಗಿತ್ತು. ಈಗಾಗಲೇ ಇಡಿ ಅಧಿಕಾರಿಗಳು ಸುಮಾರು 8 ತಿಂಗಳಿಂದಲೂ ಕೂಡ ಈ ಒಂದು ಪ್ರಕರಣದ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅಂದ್ರೆ ಕಳೆದ ವರ್ಷ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಆಗಿನಿಂದಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನ, ದಾಖಲೆಗಳನ್ನ, ಅದರಲ್ಲೂ ಕೂಡ ಚುನಾವಣೆಗೆ ಇವರು ಈ ಒಂದು ಅಕ್ರಮದ ಹಣವನ್ನ ಬಳಸಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿನಿಂದಲೂ ಕೂಡ, ಶುರುವಿನಿಂದಲೂ ಕೂಡ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಕ್ರೀಟ್ ಎವಿಡೆನ್ಸ್ ಗಳು ಈಗ ಪತ್ತೆಯಾಗಿರುವಂತ ಕಾರಣದಿಂದಾಗಿ ಕಾಂಗ್ರೆಸ್ನ ಸಂಸದರು ಮತ್ತೆ ಶಾಸಕರ ಮನೆಗಳ ಮೇಲೆ, ಅದರಲ್ಲೂ ಕೂಡ ಬಳ್ಳಾರಿ ವ್ಯಾಪ್ತಿಯಲ್ಲಿ ಇರುವಂತಹ ಅವರ ಮನೆಗಳು ಮತ್ತೆ ಕಚೇರಿಗಳು ಸೇರಿದಂತೆ ಅವರಿಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ಮುಂದಿನ ಹಂತದಲ್ಲಿ ಈ ಒಂದು ಅಂದ್ರೆ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಇವರಿಗೆ ಸಂಬಂಧಪಟ್ಟಂತರು ಯಾರೆಲ್ಲ ಹಣದ ವ್ಯವಹಾರದಲ್ಲಿ ತೊಡಗಿದ್ರು, ಯಾರೆಲ್ಲ ಓಡಾಟವನ್ನ ಮಾಡಿದ್ರು ಅವರನ್ನ ಕರೆದು ಸಮನ್ಸ್ ನೀಡಿ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಇವತ್ತು ಬೆಂಗಳೂರು ಮತ್ತೆ ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಂಜಿತ್, ಮಾದೇಶ, ಈಗ ತುಕಾರಾಮ್ ಅವ್ರ ಮನೆ ಮೇಲೆ ರೇಡ್ ಆದಾಗ, ಕಂಪ್ಲಿ ಗಣೇಶ್ ಮತ್ತೆ ನಾಗೇಂದ್ರ ರೇಡ್ ಆದಾಗ ಅವ್ರ ಮನೆಯಲ್ಲಿ ಇದ್ರ ಏನಾದ್ರೂ ಆ ಕುರಿತಾಗಿ ಮಾಹಿತಿ ಸಿಗ್ತಾ ತಮಗೆ? ರಂಜಿತ್, ಮೂಲಗಳ ಮಾಹಿತಿ ಪ್ರಕಾರ ಒಂದಷ್ಟು ಕಾಂಗ್ರೆಸ್ ನಾಯಕರು ಮನೆಯಲ್ಲೇ ಇದ್ರು. ಮನೆಯಲ್ಲಿ ಇದ್ದಾಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶಾಕ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಇಲ್ಲೆಲ್ಲವೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಇಂಟರ್ಲಿಂಕ್ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗಿತ್ತು. ಜೊತೆಗೆ ಈಗಾಗಲೇ ಅಧಿಕಾರಿಗಳು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಇವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿತ್ತು. ಜೊತೆಗೆ ಒಂದಷ್ಟು ಜನರ ಹೇಳಿಕೆಗಳನ್ನ ಪಡೆಯೋದಾಗಿರ್ಬೋದು, ಆರೋಪಿಗಳನ್ನ ಹೇಳಿಕೆ ಪಡೆಯೋದಂತ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ನಡೆದಿತ್ತು ಅದಕ್ಕೂ ಮತ್ತೆ ನಿಗಮದಲ್ಲಿ ಆಗಿರುವಂತಹ ಅಕ್ರಮ ವ್ಯವಹಾರದಕ್ಕೂ ಕೂಡ ಎಷ್ಟು ದಿನಗಳ ಗ್ಯಾಪ್ ಇತ್ತು, ಎಷ್ಟು ತಿಂಗಳ ಗ್ಯಾಪ್ ಇತ್ತು, ಆ ಹಣವೆಲ್ಲವೂ ಕೂಡ ಎಲ್ಲಿ ಸಂದಾಯ ಆಗ್ತಿತ್ತು, ಯಾವ ರೀತಿ ಹಣದ ವ್ಯವಹಾರ ನಡೀತಿತ್ತು, ಇಲ್ಲಿ ಹವಾಲಾ ರೂಪದಲ್ಲಿ ನಡೀತಿತ್ತು ಅಥವಾ ಒಂದಷ್ಟು ಟ್ರಾನ್ಸಾಕ್ಷನ್ ಅಕೌಂಟ್ಗಳ ಮೂಲಕ ಆಗ್ತಿತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಖಾಸಗಿ ವ್ಯಕ್ತಿಗಳ ಮೂಲಕ ಹಣದ ವ್ಯವಹಾರ ಮಾಡಿದ್ರು ಕಾಂಗ್ರೆಸ್ ಶಾಸಕರು ಮತ್ತೆ ಸಂಸದರು ಅನ್ನೋಂತ ಮಾಹಿತಿ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಸಂಸದರಾಗಿರ್ಬೋದು ಮತ್ತೆ ಶಾಸಕರು ನಾರಾ ಭರತ್ ರೆಡ್ಡಿ ಆಗಿರ್ಬೋದು, ಕಂಪ್ಲಿ ಗಣೇಶ್ ಆಗಿರ್ಬೋದು, ಜೊತೆಗೆ ಸಂಸದ ತುಕಾರಾಮ್ ಅವರ ಮನೆ ಮೇಲೆ ಈಗಾಗಲೇ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಒಂದಷ್ಟು ಶಾಸಕರು ಮತ್ತೆ ಸಂಸದರು ಏನಿದ್ದಾರೆ ಮನೆಯಲ್ಲೇ ಇದ್ರು. ಬೆಳಗ್ಗೆನೆ ಅಂದ್ರೆ ಅವ್ರ ಮನೇಲಿ ಇರಬೇಕು ಅನ್ನೋಂತ ಕಾರಣಕ್ಕೆ ಇದ್ದಾಗಲೇ ರೇಡ್ ಮಾಡಿ ಮಾಹಿತಿಯನ್ನ ಪಡಿಬೇಕು ಅನ್ನೋಂತ ಕಾರಣಕ್ಕೆ ಮುಂಜಾನೆ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ಮಾಡ್ತಾರೆ. ಸದ್ಯಕ್ಕೆ ಬಳ್ಳಾರಿಯಲ್ಲಿ ರೇಡ್ ಮುಂದುವರೆದಿದೆ. ರಂಜಿತ್, ಮಾದೇಶ, ಇವರಿಗೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಚುನಾವಣೆಗೆ ಬಳಸಿದ್ದಾರೆ ಅನ್ನುವ ಅನುಮಾನ ಬರೋದಕ್ಕೆ ಏನ್ ಕಾರಣ? ಆ ರೀತಿ ಏನಾದ್ರೂ ಘಟನೆಗಳು ನಡೆದಿತ್ತಾ, ಹೇಗೆ ಅಂತ? ರಂಜಿತ್, ಖಂಡಿತವಾಗ್ಲೂ ಕೂಡ ಈ ಒಂದು ಪ್ರಕರಣವನ್ನ ಯಾವಾಗ ಸಿಐಡಿಯ SIT ತಂಡ ಜೊತೆಗೆ ಇಡಿ ಅಧಿಕಾರಿಗಳು ಪ್ರಕರಣವನ್ನ ತನಿಖೆಗೆ ಕೈಗೆತ್ತಿಕೊಳ್ತಾರ, ಆವಾಗ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರಲ್ಲ, ಜೊತೆಗೆ ಇಡಿ ಅಧಿಕಾರಿಗಳು ಈ ಒಂದು ಕಾಂಗ್ರೆಸ್ನ ಶಾಸಕರ ಮನೆ ಮೇಲೆ ದಾಳಿ ಮಾಡ್ತಾರಲ್ಲ, ಆಗ ಒಂದಷ್ಟು ರೆಸಿಪ್ಟ್ಗಳು ಅವರ ಮನೆಯಲ್ಲಿ ಪತ್ತೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಅಕ್ರಮ ಹಣದ ವರ್ಗಾವಣೆ ಏನಿದೆ ಮತ್ತೆ ನಿಗಮದ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಏನ್ ಪರಿಶೀಲನೆ ಮಾಡ್ತಿರ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಚುನಾವಣೆಗಳಿಗೆ ಬಳಸುವಂತಹ ಒಂದಷ್ಟು ರೆಸಿಪ್ಟ್ಗಳು ಇಲ್ಲಿ ಪತ್ತೆ ಆಗಿರುತ್ತೆ. ಈಗಾಗಲೇ ಅದನ್ನ ಡಾಕ್ಯುಮೆಂಟ್ ಗಳು ಅಂದ್ರೆ ಎವಿಡೆನ್ಸ್ ಗಳಲ್ಲಿ ಈಗ ಉಲ್ಲೇಖ ಮಾಡುವಂತ ಕೆಲಸ ಮಾಡಿದರೆ ಅಲ್ಲಿ ಸೇರಿಸಿದ್ದಾರೆ. ಹೀಗಾಗಿ ಅಧಿಕಾರಿಗಳಿಗೆ ಅಲ್ಲಿಯೇ ಒಂದಷ್ಟು ಡೌಟ್ ಬಂದಿರುತ್ತೆ, ಅಲ್ಲಿಯೇ ಒಂದಷ್ಟು ಕನ್ಫರ್ಮ್ ಆಗಿರುತ್ತೆ. ಜೊತೆಗೆ ವಿಪಕ್ಷಗಳಾಗಿರ್ಬೋದು, ಒಂದಷ್ಟು ಸಂಘಟನೆಗಳಾಗಿರ್ಬೋದು, ಜೊತೆಗೆ ಅವರ ಸಮುದಾಯದವರೇ ಇಲ್ಲಿ ಈ ಒಂದು ಹಣವನ್ನ ಲೋಕಸಭಾ ಚುನಾವಣೆಗೆ ಬಳಸೋದಕ್ಕೆ ಅಂತೇಳಿ ಈ ಒಂದು ಅಕ್ರಮವನ್ನು ಎಸಗಲಾಗಿದೆ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆಸಿ ತನಿಖೆ ಮಾಡಿದಾಗಲೂ
ಕೂಡ ಒಂದಷ್ಟು ಅಂಶಗಳು ಕೂಡ ಅಲ್ಲಿ ಪತ್ತೆ ಆಗಿತ್ತು. ಜೊತೆಗೆ ಒಂದಷ್ಟು ಜನರ ಹೇಳಿಕೆಗಳು, ಅಂದ್ರೆ ಶಾಸಕರ ಆಪ್ತರಾಗಿರ್ಬೋದು, ಜೊತೆಗೆ ಒಂದಷ್ಟು ಅಂದ್ರೆ ಇಲ್ಲಿ ಒಂದಷ್ಟು ಸೋರ್ಸ್ ಗಳನ್ನ ಅಧಿಕಾರಿಗಳು ಬಿಟ್ಕೊಡೋದಿಲ್ಲ. ಹಾಗಾಗಿ ಒಂದಷ್ಟು ಮೂಲಗಳ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಶಾಸಕರು ಮತ್ತೆ ಸಂಸದರು ಚುನಾವಣೆ ಉದ್ದೇಶದಿಂದಲೇ ಈ ಒಂದು ಅಕ್ರಮವನ್ನ ಎಸಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ಗಳು, ಮುಖ್ಯವಾದಂತ ದಾಖಲೆಗಳು ಪತ್ತೆಯಾಗಿತ್ತು. ಆ ಒಂದು ದಾಖಲೆಗಳನ್ನ ಮುಂದಿಟ್ಕೊಂಡು ಈಗ ಇಡಿ ಅಧಿಕಾರಿಗಳು ಮುಂದುವರಿದ ಭಾಗವಾಗಿ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ, ಅಂದ್ರೆ 4 ರಿಂದ 5 ಜನ ಕಾಂಗ್ರೆಸ್ನ ನಾಯಕರಿಗೆ ಈಗ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅವರ ಮನೆ ಮೇಲೆ ಇವತ್ತು ಬೆಳಗ್ಗೆ ದಾಳಿ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. ಈಗಾಗಲೇ ಸಂಸದ ತುಕಾರಾಂ ಅವರ ಮನೆಯಲ್ಲಿ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡ್ತಿದ್ದಾರೆ. ಯಾಕಂದ್ರೆ ಅವರು ಕಳೆದ ಬಾರಿ ಎಲೆಕ್ಷನ್ ನಲ್ಲಿ ಪೈಪೋಟಿ ಮಾಡಿದ್ರಿಂದ, ಅವರು ನಿಂತಿದ್ರಿಂದ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗಾಗಿ ಈ ಒಂದು ಅಕ್ರಮ ನಡೆಸಿರ್ಬೋದು ಅನ್ನುವಂತ, ಅವರ ಎಲೆಕ್ಷನ್ ನಲ್ಲಿಯೇ ಈ ಒಂದು ಹಣವನ್ನ ಸಂದಾಯ ಮಾಡಿರ್ಬೋದು ಅನ್ನುವಂತ ಶಂಕೆಯಲ್ಲಿ ಈಗ ಪರಿಶೀಲನೆ ಕಾರ್ಯವನ್ನ ಇಡಿ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ರಂಜಿತ್.